ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ಬೆಳಗಿನ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಹಸಿವು ಪೇಪರ್ ಅವಲಕ್ಕಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉದ್ದಿನ ಹಿಟ್ಟಿತ್ತು, ಒಂದೆರಡು ಉದ್ದಿನ ವಡೆ ಮಾಡಿ ಕೊಬ್ಬರಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡೀನಿ. ಅದಕ್ಕೆ ಏನೇನು ತಯಾರಿ ಮಾಡ್ಕೊಂಡೀನಿ ಅಂತ ತೋರಿಸ್ತೇನೆ ಬರ್ರಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಈಗ ಬರ್ರಿ ತೋರಿಸ್ತೇನೆ. ಇಲ್ಲಿ ಪೇಪರ್ ಅವಲಕ್ಕಿ ಒಂದು ಅರ್ಧ kg ಪೇಪರ್ ಅವಲಕ್ಕಿ ಇಟ್ಕೊಂಡೀನಿ. ಅದಕ್ಕೆ ಒಗ್ಗರಣೆಗೆ ಶೇಂಗಾ ಕಾಳು, ಕಡಲೆಬೇಳೆ, ಉದ್ದಿನ ಕಾಳು ಇಟ್ಕೊಂಡೀನಿ. ಆಮೇಲೆ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಇಟ್ಕೊಂಡೀನಿ. ಒಂದು ಕೊಬ್ಬರಿ ಬಟ್ಲ ಫುಲ್ಲು ಒಂದು ಬಟ್ಲ ತುರಿದು ಇದನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಳ್ಳೆ ಎಣ್ಣೆ, ಆಮೇಲೆ ಅರಿಶಿನ ಪುಡಿ, ಒಂದು ಸ್ಪೂನ್ ಸಕ್ಕರೆ ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿ ಒಗ್ಗರಣೆ ಹಾಕಿ, ಅಂದರೆ ಇದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಏನು ಹಾಕೋಂಗಿಲ್ಲ. ಇದಿಷ್ಟು ಹಾಕಿ ಮೇಲೆ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡಿ ಕಲಿಸ್ತೇನೆ, ಭಾಳ ಚಲೋ ಹಾಕೋದು. ಆಮೇಲೆ ನಿನ್ನೆ ಉದ್ದಿನ ವಡೆ ಮಾಡಿದ್ನ, ಅದೇ ಉದ್ದಿನ ಹಿಟ್ಟಿತ್ತು, ಅದರದ್ದೇ ತೆಗೆದಿಟ್ಟೇನೆ. ಅದನ್ನು ಒಂದು 4 ವಡೆ ಮಾಡ್ಬೇಕಂತಂದು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಇದಕ್ಕೆ ವಡೆಗೆ ಕಾಂಬಿನೇಷನ್ ಕೊಬ್ಬರಿ, ಟೊಮೆಟೊ ಎಲ್ಲ ರೆಡಿ ಇಟ್ಟೇನೆ. ಕೊಬ್ಬರಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿಟ್ಟೇನೆ. ಇದನ್ನೇ ಚಟ್ನಿ ಮಾಡ್ತೇನೆ. ಚಟ್ನಿ ಮಾಡಿದರೆ ವಡೆಗೂ ಬರುತ್ತೆ, ಬೇಕಂದ್ರೆ ಇದು ಅವಲಕ್ಕಿ ಜೊತೆ ಸೈಡ್ಗೆ ನಾಚ್ಕೊಳ್ಳೋಕ್ಕೂ ಬರ್ತೈತಿ. ಇದೆಲ್ಲ ರೆಡಿ ಮಾಡಿದ್ದು ಆಮೇಲೆ ತಟ್ಟೆಗೆ ಹಾಕ್ಕೊಂಡು ಚಹಾ ಹಾಕ್ಕೊಂಡು ಆಮೇಲೆ ಮತ್ತೊಂದು ಸಲ ತೋರಿಸ್ತೇನೆ ಬರ್ರಿ. ಭಾಳ ಅಂದ್ರೆ ಭಾಳ ಚಲೋ ಹಾಕೋ. ದಿನಾಲು ಹಗಲೆಲ್ಲ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ ಮಾಡೋದು, ತೊಯ್ಸ್ ಮಾಡೋದು ಮಾಡಿ ಬೇಜಾರಾಗಿರ್ತೈತಲ್ಲ, ಇವತ್ತು ಹಿಂಗೆ ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ. ಮಾಡಿಂದು ಮತ್ತೆಲ್ಲ ನಿಮಗೆ ತೋರಿಸ್ತೇನೆ ಹೆಂಗಾಗಿರ್ತಾವೆ ಅಂಥೇಳಿ ಬರ್ರಿ.